ಅವಳಿ ನಗರದಲ್ಲಿ ಅದೆಷ್ಟೇ ಕಾನೂನು ಬಿಗಿಗೊಳಿಸಿದ್ರೂ ಸಹ ಒಂದಲ್ಲ ಒಂದು ಕ್ರೈಮ್ ನಡೆದೇ ಹೋಗಿರುತ್ತೆ. ಅದರಂತೆ ಹುಬ್ಬಳ್ಳಿಯ ಶಹರ ಹಾಗೂ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗಳಲ್ಲಿ ಪ್ರತ್ಯೇಕ 2 ಪ್ರಕರಣಗಳು ದಾಖಲಾಗಿದ್ದು, ಈ 2 ಪ್ರಕರಣಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾದ ಮಹಿಳೆ ಮೇಲೆ ಮಚ್ಚು, ಯುವಕರ ಗ್ಯಾಂಗ್ನಿಂದ ದರೋಡೆ. ಹಳೆ ಹುಬ್ಬಳ್ಳಿ ವ್ಯಾಪ್ತಿಯ ಬ್ಯಾಂಕರ್ಸ್ ಕಾಲೋನಿಯಲ್ಲಿ ಬುಧವಾರ ಹಾಡಹಗಲೇ ಮಹಿಳೆಯೊಬ್ಬರ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಿ ಕೊಲೆಗೆ ಯತ್ನಿಸಲಾಗಿದೆ. ಕೂಡಲೇ ಆ ಮಹಿಳೆಯನ್ನ ನಗರದ ಖಾಸಗಿ ಆಸ್ಪತ್ರೆಗೂ ದಾಖಲಿಸಲಾಗುತ್ತೆ. ವಿಚಾರಣೆ ವೇಳೆ ಪೊಲೀಸರಿಗೆ ಸಿಕ್ಕ ಮಾಹಿತಿ ಅಂದರೆ, ಹೆಗ್ಗೇರಿಯ 23 ವರ್ಷ ವಯಸ್ಸಿನ ಅಭಿಷೇಕ್ ಎಂಬ ಯುವಕ ಬ್ಯಾಂಕರ್ಸ್ ಕಾಲೋನಿಯಲ್ಲಿನ ಪಲ್ಲವಿ ಹಾಗೂ ಸುವರ್ಣ ಎಂಬ 2 ಮಹಿಳೆಯರಿಗೆ ಫೈನಾನ್ಸ್ ಮಾಡಿರ್ತಾನೆ. ಈ ನಡುವೆ 40 ವರ್ಷದ ಸುವರ್ಣ ಎಂಬ ಮಹಿಳೆಯೊಂದಿಗೆ ಅಭಿಷೇಕ್ ಅತಿಯಾದ ಸಲುಗೆ ಸ್ನೇಹ ಬೆಳೆದು ಅನೈತಿಕ ಸಂಬಂಧಕ್ಕೆ ತಿರುಗಿತ್ತು. ಹೀಗಾಗಿ ಇವರಿಬ್ಬರ ವಿಚಾರವನ್ನ ಹಲ್ಲೆಗೊಳಗಾದ ಪಲ್ಲವಿ ಸುವರ್ಣಾಳ ಮನೆಯವರಿಗೆ ತಿಳಿಸಿರ್ತಾಳೆ. ಪಲ್ಲವಿಗೆ ಬುದ್ಧಿ ಕಲಿಸಬೇಕು ಅಂದುಕೊಂಡ ಸುವರ್ಣ ಹಾಗೂ ಅಭಿಷೇಕ್ ಪ್ಲಾನ್ ಮಾಡಿದ್ದಾರೆ. ಅಭಿಷೇಕ್ ತನ್ನ 2 ಸ್ನೇಹಿತರಾದ ಅಭಿಷೇಕ್ ಹಾಗೂ ಪ್ರಜ್ವಲ್ ಎಂಬುವರಿಂದ ಮಚ್ಚನ್ನ ಧರಿಸಿ ಪಲ್ಲವಿ ಎಂಬ ಮಹಿಳೆ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆಗೆ ಪ್ರಯತ್ನಿಸಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸಿಕೊಂಡ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಪಿಐ ನೇತೃತ್ವದ ತಂಡ ಪ್ರಕರಣದ 4 ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಪಲ್ಲವಿ ಅನ್ನುವಂಥ ಒಬ್ಬ ಹೆಣ್ಮಗಳ ಮೇಲೆ ಒಬ್ಬ ಯುವಕ ಬಂದ್ಬಿಟ್ಟು ಹಲ್ಲೆ ಮಾಡಿದಂಥ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ಕೃತ್ಯ ನಡೆದ ಸ್ಥಳಕ್ಕೆ ಭೇಟಿ ಮಾಡಿ ಮತ್ತು ಆ ನೊಂದವರು ಯಾರಿದ್ದಾರೆ ಆ ಹೆಣ್ಮಗಳ ಹತ್ರ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಕೃತ್ಯ ಮಾಡಿರುವಂಥವನು ಅಭಿಷೇಕ್ ಬಿಲಾನ ಅಂತ, ಅವನು ಕೂಡ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯವನೇ. ಅವನು ಸುಮಾರು ಒಂದು 23 ವರ್ಷ ವಯಸ್ಸಿನ ಹುಡುಗ ಅನ್ನೋಂಥ ತಿಳಿದು ಬಂದಿದೆ. ಈ ಆರೋಪಿ ಏನಿದ್ದಾನೆ, ಆರೋಪಿ ನೊಂದವಳು ಯಾರಿದ್ದಾಳೆ ಆಕೆಯ ಸ್ನೇಹಿತೆ ಒಬ್ಬರ ಜೊತೆ ಸ್ವಲ್ಪ ಹೆಚ್ಚು ವಿಶ್ವಾಸದಿಂದ ಇರ್ತಾನೆ. ಅದ್ರ ಬಗ್ಗೆ ನೊಂದವರು ಯಾರಿದ್ದಾರೆ ಅವರು ಈ ಪ್ರಕರಣದ ಇನ್ನೊಬ್ಬ ಆರೋಪಿ ಸುವರ್ಣ ಏನಿದ್ದಾರೆ ಅವ್ರ ಮನೆಯಲ್ಲಿ ಅಭಿಷೇಕು ಮತ್ತು ಸುವರ್ಣ ಇಬ್ಬರು ಭಾಳ ಆತ್ಮೀಯವಾಗಿದ್ದಾರೆ ಅನ್ನುವಂಥ ವಿಷಯ ಹೇಳಿದ್ದಾರೆ. ಅದರಿಂದ ಮನೆಯಲ್ಲೆಲ್ಲ ಗಲಾಟೆ ಗದ್ದಲ ಆಗಿದೆ ಅಂತ ಸುಮಾರು 1 ವಾರ 15 ದಿವಸದಿಂದನೂ ಒಬ್ರಿಗೊಬ್ರಿಗೆ ಭಾಳ ಮನಸ್ತಾಪ ಇರುತ್ತೆ. ಯಾವುದೇ ಸಂದರ್ಭದಲ್ಲಿ ಇವರು ಮನೆ ಬಿಟ್ಟು ಹೋಗುವಂಥ ಸಾಧ್ಯತೆ ಇದೆ, ಆ ಥರ ಎಲ್ಲ ಹೇಳಿದ್ದಾರೆ ಅನ್ನುವಂಥದ್ದು ಹಿನ್ನೆಲೆಯಲ್ಲಿ ಈ ಒಂದು ಕೃತ್ಯವನ್ನು ಮಾಡಿದ್ದಾನೆ. ಒಟ್ಟು 4 ಜನ ಆರೋಪಿಗಳನ್ನು ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಅಭಿಷೇಕ್ ಅಸಾಲ್ಟ್ ಮಾಡಿದವನು ಸುವರ್ಣ ಅಂತ, ಆ ಯಾವ ಲೇಡಿ ವಿಷಯವಾಗಿ ನೊಂದವಳು ಕೆಲ ಮಾಹಿತಿಯನ್ನು ಈ ಸುವರ್ಣ ಅವ್ರ ಮನೆ ಮತ್ತು ಸ್ನೇಹಿತರ ಬಗ್ಗೆ ಹತ್ತಿರ ಹೇಳಿದ್ದಾರೆ ಅಂತಂದು. ಆಮೇಲೆ ಅಭಿಷೇಕ್ ಮತ್ತು ಪ್ರಜ್ವಲ್ ಅವರಿಬ್ಬರು, ಅಭಿಷೇಕು ವೆಪನ್ ತಂದು ಕೊಡೋದ್ರಲ್ಲಿ ಅಸಿಸ್ಟ್ ಮಾಡಿರ್ತಾನೆ ಮತ್ತು ಈ ಪ್ರಜ್ವಲ್ ಏನಿದ್ದಾನೆ ಆ ದಿನ ಆ ಲೇಡಿ ಮೂಮೆಂಟು ಮನೆಯಲ್ಲಿದ್ದಾಳ ಹೊರಗೆ ಬಂದ ತಕ್ಷಣ ಮಾಹಿತಿ ಕೊಡುವಂಥದ್ದು ಈ ಒಂದು ಕೆಲಸ ಮಾಡಿದ್ದಾನೆ ಅನ್ನುವಂಥದ್ದು ತಿಳಿದು ಬಂದಿದೆ. ಹಾಗಾಗಿ ಈ ಪ್ರಕರಣದಲ್ಲಿ ಒಟ್ಟು 4 ಜನ ಆರೋಪಿಗಳನ್ನು ಕೊಲೆ ಪ್ರಯತ್ನ ಮತ್ತು ಇತರೆ ಕಲಂಗಳ ಅಡಿಯಲ್ಲಿ ದಾಖಲು ಮಾಡಿಕೊಂಡು 4 ಜನನ ನ್ಯಾಯಾಲಯದ ಮುಂದೆ ಹಾಜರು ಮಾಡ್ತಾ ಇದ್ದೀವಿ. ಇನ್ನೊಂದೆಡೆ ಕಳೆದ ತಿಂಗಳ 29ರಂದು ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಂದ್ರಕಲಾ ಟಾಕೀಸ್ ಬಳಿಯ ಅನಾಯ ಚಿಕನ್ ಪೋಲ್ಟ್ರಿ ಎಂಬ ಹೆಸರಿನ ಅಂಗಡಿಗೆ ನುಗ್ಗಿದ ದರೋಡೆಕೋರರು ಅಮ್ರಾನ್ ಖಾನ್ ಪಠಾಣ್ ಎಂಬುವರಿಗೆ ಚಾಕು ತೋರಿಸಿ ಬೆದರಿಸಿ 5,000 ಹಣ ದರೋಡೆ ಮಾಡಿದ್ರು. ಈ ಬಗ್ಗೆ ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ಕೈಗೆತ್ತಿಕೊಂಡ ಪೊಲೀಸರು 6 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಮೊಹಮ್ಮದ್ ಫಹದ್ ಮಿಠಾಯಿಗಾರ್, ಅಯ್ಯೂಬ್ ಬೇಪಾರಿ, ಖಾಜಾ ಭಾಷಾ ಮುಲ್ಲಾ, ಶಿವಾಜಿ ಮದ್ರಾಸಿ, ಮುಬಾರಕ್ ಮಂಚಿನಕೊಪ್ಪ, ಅಬ್ಬು ಮನಿಯಾರ್ ಎಂಬ 6 ಜನ ಆರೋಪಿತರನ್ನ ಬಂಧಿಸಲಾಗಿದೆ. ಬಂಧಿತರಿಂದ ಕೃತ್ಯಕ್ಕೆ ಬಳಸಿದ್ದ 2 ದ್ವಿಚಕ್ರ ವಾಹನ ಹಾಗೂ 1 ಚಾಕು ಇತರೆ ವಸ್ತುಗಳನ್ನು ವಶಕ್ಕೆ ಪಡೆದು ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ಕಳೆದ ತಿಂಗಳು 29ನೇ ತಾರೀಕು ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಚಂದ್ರಕಲಾ ಥಿಯೇಟರ್ ಏನಿದೆ, ಆ ಥಿಯೇಟರ್ ಪಕ್ಕದಲ್ಲಿ ಒಂದು ಶಾಪ್ ಇರುತ್ತೆ, ಆಫೀಸ್ ರೀತಿಯಲ್ಲಿ. ಆ ಆಫೀಸ್ಗೆ ಏಕಾಏಕಿ ನುಗ್ದಂಥ ಒಂದು 6-7 ಜನ ಆ ಶಾಪ್ನ ಗಾಜನ್ನು ಪುಡಿ ಮಾಡುವಂಥದ್ದು ಮತ್ತು ಅಲ್ಲಿದ್ದಂಥ ಕೆಲವು ವಸ್ತುಗಳನ್ನು ಎತ್ಕೊಂಡು ಹೋಗಿರುವಂಥ ಘಟನೆ ನಡೆದಿತ್ತು. ಇನಿಷಿಯಲಿ ಅದು ಒಂದು ರ್ಯಾಂಡಮ್ ಇನ್ಸಿಡೆಂಟು ಮತ್ತು ಯಾರೋ ಅನ್ನೋನ್ ಅಕ್ಯೂಸ್ಡು ಬಂದುಬಿಟ್ಟು ಗಾಜು ಹೊಡೆದು ಒಳಗಡೆ ಇದ್ದಿದ್ದು ಕೆಲ ವಸ್ತುಗಳನ್ನ ಎತ್ಕೊಂಡು ಹೋಗಿದ್ದಾರೆ ಅಂತಂದು ಮಾಹಿತಿ ಬಂತು.
6 ಜನ ಸೇರಿಕೊಂಡು ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದು ನಮಗೆ ಕಂಡು ಬಂತು. ಇದರಲ್ಲಿ ಮೊಹಮ್ಮದ್ ಫಹದ್ ಅಂತ ಏನು A1 ಇದ್ದಾನೆ ಅವನಿಗೂ ಮತ್ತು ಈ ಇಮ್ರಾನ್ ಖಾನ್ ಪಠಾಣ್ ಏನಿದ್ದಾನೆ ಅವನಿಗೂ ವೈಯಕ್ತಿಕವಾಗಿ ಮತ್ತು ಅವ್ರ ಕುಟುಂಬದಲ್ಲಿ ಸ್ವಲ್ಪ ಪರ್ಸ್ನಲ್ ಹಾಸ್ಟೆಲಿಟಿ ಇತ್ತು ಅನ್ನುವಂಥದ್ದು ತಿಳಿದು ಬಂದಿದೆ. ಮತ್ತು ಕೆಲ ವಿಷಯಗಳಲ್ಲಿ ನಿರಂತರ ಸಂಘರ್ಷ ಅವರಲ್ಲಿತ್ತು. ಮತ್ತು ಒಬ್ರಿಗೊಬ್ರು ಹೊಡಿತೀವಿ, ನಿಮ್ಮ ಅಂಗಡಿ ಹೊಡೆದಾಕ್ತೀವಿ ಅಂತೆಲ್ಲ ಸುಮಾರು ಸರಿ ಮಾತಾಡಿದ್ದಾರೆ. ನಿನ್ನ ಗಾಡಿ ಕಿತ್ಕೊಂಡು ಹೋಗ್ತೀನಿ ಅಂತೆಲ್ಲ ಮಾತಾಡಿದ್ದಾರೆ. ಅದರ ನಡುವೆ ಈ ಒಂದು ಕೃತ್ಯ ನಡೆದಿದೆ. ಒಟ್ಟು 6 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಒಟ್ಟಾರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಪೊಲೀಸರು ಅದೆಷ್ಟೇ ಕಠಿಣ ಕ್ರಮಗಳನ್ನು ಕೈಗೊಂಡರೂ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗುವ ಆರೋಪಿಗಳಿಗೆ ಕಾನೂನಿನ ಭಯ ಇಲ್ಲದಂತಾಗಿದೆ. ಕೊಲೆ, ಸುಲಿಗೆ, ದರೋಡೆಗಳಂತಹ ಕೃತ್ಯಗಳು ಹೆಚ್ಚಾಗುತ್ತಿವೆ. ಆರೋಪಿಗಳಿಗೆ ಕಾನೂನಿನ ಭಯ ಹುಟ್ಟಿಸುವಲ್ಲಿ ಪೊಲೀಸ್ ಇಲಾಖೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮರಾ ಜರ್ನಲಿಸ್ಟ್ ಅಸ್ಲಂ ಜೊತೆ ವೆಂಕಟೇಶ್ ದಾಸರ, ಯೂನಿವರ್ಸಲ್ ನ್ಯೂಸ್, ಹುಬ್ಬಳ್ಳಿ.